ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶ್ರೀ ಜಯರಾಮ್ ರವರು ಶೇಷಾದ್ರಿಪುರಂನಲ್ಲಿರುವ ತಮ್ಮ ಗ್ರೀನ್ ಪಾತ್ ಸಂಸ್ಥೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇಲ್ಲಿ ಬೇರೆ ಬೇರೆ ಕಂಪನಿಗಳಿಂದ ವಿವಿಧ ಬಗೆಯ ಪ್ರಾಡಕ್ಟ್ಗಳನ್ನು ಗ್ರಾಹಕರಿಗೆ ಪರಿಚಯಿಸಿ ಅವರಿಗೆ ಉತ್ತೇಜನ ನೀಡುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪ್ರತಿ ಭಾನುವಾರವೂ ಕೂಡ ಒಂದಿಲ್ಲೊಂದು ಹೊಸ ಕಾರ್ಯಕ್ರಮಗಳನ್ನ ಮತ್ತು ಹೊಸ ಪ್ರಾಡಕ್ಟ್ಗಳನ್ನ ಗ್ರಾಹಕರಿಗೆ ಪರಿಚಯಿಸುತ್ತಾ ಬಂದಿರ್ತಾರೆ. ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ಮಳಿಗೆಗಳ ಸ್ಟಾಲ್ಗಳಾಗಿದ್ದಾರೆ. ಅವರು ಬಂದು ಅವರೊಂದು ಅಭಿಪ್ರಾಯ ಹಂಚ್ಕೊಂಡ್ರೆ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ಬಂದವರು ಗೊತ್ತಾಗುತ್ತೆ. ಅದನ್ನ ಈಗ ರೆಕಾರ್ಡ್ ಮಾಡ್ತಾರೆ, ಅದೆಲ್ಲ ಬೇರೆ ಕಡೆಗೆಲ್ಲ ಯೂಟ್ಯೂಬ್ನಲ್ಲಿ ಆಗ್ತಾರೆ ಅಂತಂದರೆ ಇದೆಲ್ಲ ಪ್ರಚಾರ ಸಿಗುತ್ತೆ. ಶಿರೀಶ್ ಅಂತ ಇವರು ನೀವು ಇವನ್ನೆಲ್ಲ ಭೇಟಿ ಮಾಡಿ ನೋಡೋಕ್ಕಂತ Hello everyone, this is Sirisha from Siris Natural. So we have started this in 2022 to give good products to all our customers which are healthier, pure and without any chemicals and pesticides. As we all know, there are 3 to 4 types of farming. One is the organic farmers who are certified. The other set of farmers who grow very naturally but they are not certified, and one more type is the commercial type of farmers who cater to all at large. ನಮಸ್ಕಾರ. ಇದೆಲ್ಲರಿಗೂ ಸೇರಿರುವಂಥ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮ ಜಯರಾಮ್ ಸಾರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಅಂಥ ಒಂದು ಅವಕಾಶನ ಎಲ್ಲರೂ ಒದಗಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಪ್ರತಿಯೊಬ್ಬರೂ ಆರ್ಗ್ಯಾನಿಕ್ ಆಗಿಯೇ ಯೋಚನೆ ಮಾಡ್ತಾ ಇದ್ದೀವಿ, ಆರ್ಗ್ಯಾನಿಕ್ ಆಗಿಯೇ ತಿಂತಾ ಇದ್ದೀವಿ, ಆರ್ಗ್ಯಾನಿಕ್ ಆಗಿಯೇ ಪ್ರತಿಯೊಂದು ವರ್ಕನ್ನು ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಈ ಒಂದು ಇದು ಬೇಕಾಗಿದೆ, ಇದು ಆಗಬೇಕಾಗಿದೆ. ಸೊ ಇದೇ ರೀತಿ ನಾನು ರಾಮ್ ನ್ಯಾಚುರಲ್ಸ್ ಕಂಪನಿಯ ಪರವಾಗಿ ಬಂದಿದ್ದೇನೆ. ಮಂಜುನಾಥ್. Hi everyone, this is Ashwini here. Thanks Jairam sir for giving me this opportunity. Thanks to Green Park Organics for conducting such a lovely event. So I represent Kudu Kudu, Apple today, where we are a millet-based snack company. Why we started this was, I come from a region where millets are not known to everyone. But I had gained 25 kgs postpartum and I wanted to lose weight. So that is when I came across millets and I started consuming them and I got to know the benefits. It was very much valid in me. Hello everyone, ನನ್ನ ಹೆಸರು ಶಾಶ್ವತಿ ಅಂತ, ಹೃದಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ನಮ್ಮ ಪ್ರಾಡಕ್ಟ್ಸ್ ಹೆಸರು. ಏನು ಮೋಟಿವ್ ಅಂದರೆ ನಾವು ಈ ಥರ ಲಾಂಚ್ ಮಾಡಿರೋ ನಮ್ಮ ಪ್ರಾಡಕ್ಟ್ಸ್ನ ನಾವು ತೋಟದಲ್ಲಿ ಬೆಳೆಯೋ ಎಲ್ಲ ಪದಾರ್ಥಗಳನ್ನೇ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ತಲುಪಿಸೋಣ ಅಂತ. Yeah, we are all very happy. We are happy to be here with you all today. It's been a very good experience. The encouragement that we get here to use and to make natural products. We make handmade soaps, natural handmade soaps.
HR ಜಯರಾಮ್, ಸಂಸ್ಥಾಪಕ ಗ್ರೀನ್ ಪಾಸ್ ಸಂಸ್ಥೆ. ಗ್ರೀನ್ ಪಾಸ್ ಸಂಸ್ಥೆ ಕಳೆದ 25 ವರ್ಷಗಳಿಂದ ಸಾವಯವ ಕೃಷಿ ಚಳವಳಿಯಲ್ಲಿ ಕೆಲಸ ಮಾಡ್ತಿದೆ. ಈ ನಮ್ಮ ಸಂಸ್ಥೆ ಒಂದು ಸಾಮಾಜಿಕ ಉದ್ಯಮ, ಅಂದರೆ ಸಾವಯವ ಪದಾರ್ಥಗಳು, ಸಾವಯವ ಕೃಷಿಯನ್ನು ಮುಂಚೂಣಿ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ನಿರಂತರವಾಗಿ. ಅದರ ಭಾಗವಾಗಿ ನಾವು ಈ ಫರ್ಗಾಟನ್ ಫುಡ್ ಅಂತ ರೆಸ್ಟೋರೆಂಟಲ್ಲಿ ಮಲ್ಟಿ ಮಾಲಕ ಮಾಡಿದ್ದೀವಿ. ನ್ಯೂ ಬಿಯರ್ ರೋಡಲ್ಲಿ ಎಕೋ ಹೋಟ್ಲ್ ಅಂತ ಇದೆ. ನಮ್ಮ ಸುಕೃಷಿ ಸಾವಯವ ಕೃಷಿ 25 ವರ್ಷಗಳಲ್ಲಿ ಮಾಡ್ತಾರೆ ನೆಲಮಂಗಲದಲ್ಲಿದೆ. ಆಮೇಲೆ ಕೊಡಗಿನಲ್ಲಿ ನಮ್ಮದು ಕಾಫಿ ಮತ್ತು ಬೇರೆ ಸ್ಪೈಸಸ್ಗಳೆಲ್ಲ ನಾವು ಸಾವಯವದಲ್ಲಿ ಬೆಳಿತೀವಿ. ಇದ್ರ ಜೊತೆಗೆ ನಾವು ಸಾವಯವ ಕೃಷಿ ಚಳವಳಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಇದನ್ನು ಮುಂಚೂಣಿ ತರಬೇಕು ಅಂತ ನಾವು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ಸಾವಯವ ಪದಾರ್ಥಗಳನ್ನು ಮತ್ತು ಸಾವಯವ ಕೃಷಿಯನ್ನು ಸಾಮಾನ್ಯ ರೈತರಿಗೂ ಮತ್ತು ಸಾಮಾನ್ಯ ಯಾರು ಉಪಯೋಗಿಸ್ತಾರೆ ಕನ್ಸ್ಯೂಮರ್ಸ್ ಅವ್ರಿಗೂ ರೀಚ್ ಆಗಬೇಕು ಅಂತ ಒಂದು ಉದ್ದೇಶ ನಮ್ಮಲ್ಲಿ ಇರೋದರಿಂದ ಈ ಸಾವಯವ ಸಂತೆಯನ್ನು ಮಾಡ್ತಾಯಿದ್ದೀವಿ. ಇದರ ಮುಖ್ಯ ಉದ್ದೇಶ ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಏನು ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ತಿದ್ದಾರೆ, ಅದು ಯಾವ ರೀತಿ ಫ್ಯಾಕ್ಟ್ರಿನ ಬರ್ತಾ ಇದೆ, ಅದು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಮಾಡ್ತಾ ಇದೆ, ಆಮೇಲೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಎಷ್ಟು ಒತ್ತಡ ಇದೆ ಇದರಿಂದ, ಕೆಮಿಕಲ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಮಣ್ಣಿನ ಒಂದು ನಷ್ಟ ಇರ್ಬೋದು ಅಥವಾ ಬೇರೆ ಬೇರೆ ಅಪಾಯಗಳಿರ್ಬೋದು. ಜೊತೆಗೆ ರೈತರಿಗೂ ಸಹ ಹೆಚ್ಚು ಅನುಕೂಲ ಆಗ್ತಾ ಇಲ್ಲ, ಕೃಷಿ ಉದ್ಯಮ ಲಾಭಕರವಾಗಿಲ್ಲ. ಅದರಿಂದ ಅದನ್ನು ಪರ್ಯಾಯವಾಗಿ ಯೋಚನೆ ಮಾಡಿದಾಗ ಸಾವಯವ ಕೃಷಿ ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಆ ಭಾಗವಾಗಿ ಸಾವಯವ ಸಂತೆನೂ ಮಾಡ್ತಾಯಿದ್ದೀವಿ. ಈ ಸಾವಯವ ಸಂತೆಯಲ್ಲಿ ನಾವು ಯಾರ್ಯಾರು ರೈತರು ಇದನ್ನು ಮಾಡ್ತಿದ್ದಾರೆ ಅವ್ರು ಕರ್ಕೊಂಡ್ಬಂದು ಗುರುತಿಸಿ ಅವ್ರ ಹತ್ರ ಮಾತಾಡಿಸೋದು, ಮತ್ತು ಯಾರ್ಯಾರು ಸಾವಯವ ಪದಾರ್ಥಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದು ಗ್ರಾಹಕರಿಗೂ ಮತ್ತು ಈ ಪ್ರೊಡ್ಯೂಸರ್ಸ್ಗೆ ಒಂದು ಯಾರು ಪದಾರ್ಥಗಳು ಮಾಡ್ತಿದ್ದಾರೆ ಅವ್ರಿಗೆ ಒಂದು ಸೇತುವೆ ಮಾಡೋದಕ್ಕೆ, ಅವ್ರಿಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಸಂತೆಯಲ್ಲಿ 5ನೇ ಸಂತೆ. ಇವತ್ತು ಭಾಳ ವಿಭಿನ್ನವಾದ ಪ್ರಾಡಕ್ಟ್ ಇತ್ತು. ಅದು ಟಾಯ್ಲೆಟ್ರೀಸ್ ಅಂದರೆ ನೀವು ಬಟ್ಟೆ ಒಗೆಯೋದಕ್ಕೆ, ಮತ್ತು ನೀವು ನಿಮ್ಮ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ, ಆಮೇಲೆ ನಿಮ್ಮ ಮನೆ ಒರೆಸೋದಕ್ಕೆ, ಆಮೇಲೆ ಜೊತೆಗೆ ಬೇರೆ ಶಾಂಪು ಇಂಥದ್ದೆಲ್ಲ ನಾವು ಉಪಯೋಗಿಸೋದಕ್ಕೆಲ್ಲ ಸೋಪ್ಗಳಿರ್ಬೋದು, ಅದೆಲ್ಲ ಎಕೋ ಫ್ರೆಂಡ್ಲಿ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡಿದಂಥ ಪದಾರ್ಥಗಳು ಬಂದಿತ್ತು. ಮತ್ತು ಸ್ನ್ಯಾಕ್ಸ್, ನಿಮಗೆ ಮಿಲೆಟ್ಟಿಂದ ಸಿರಿಧಾನ್ಯಗಳಿಂದ ಮಾಡಿದಂಥ ಬೇರೆ ಬೇರೆ ಸ್ನ್ಯಾಕ್ಗಳಿತ್ತು. ಇವಾಗ ರಾಗಿಯಿಂದ ರಾಗಿ ಮುದ್ದೆ ದಿಢೀರಂತ ಮಾಡ್ಬೋದು, ಅಂದರೆ ಅದನ್ನು ಟೆಕ್ನಾಲಜಿ ಮಾಡಿಬಿಟ್ಟು ಅದನ್ನು ಪ್ರೋಸೆಸ್ ಮಾಡಿದ್ದಾರೆ. ಅದನ್ನು ರಾಗಿ ಮುದ್ದೆ ಮಾಡ್ಬೋದು. ಆಮೇಲೆ ರಾಗಿ ಮಾಲ್ಟ್ ಅಂಥದ್ದು, ಮತ್ತು ಇನ್ನು ಕೆಲವರು ಬೇರೆ ಎಲ್ಲೋ ಬೆಟ್ಟ ಪ್ರದೇಶಗಳಲ್ಲಿ ಬೆಳೆದಿರುವಂಥದ್ದು ನ್ಯಾಚುರಲ್ ಮಾಡಿರೋ ಪದಾರ್ಥಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರು ಬೇರೆ ಬೇರೆ ಪ್ರಾಡಕ್ಟ್ಗಳು ಮಾಡಿದರು. ಒಬ್ಬರು ತೋಟದಿಂದ ಅವರೇ ತೆಂಗಿನೆಣ್ಣೆ ಮಾಡ್ಕೊಂಡು ಬಂದು ಮತ್ತು ಬೇರೆ ತೆಂಗಿನೆಣ್ಣೆನ ಮತ್ತೆ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಅದರ ಪ್ರಾಡಕ್ಟ್ ತಂದಿದ್ದರು. ನೀವೊಂದು ಅನುಭವವನ್ನು ಪಡೆಯಬಹುದು. ಸಾವಯವವನ್ನು ನಿಮ್ಮ ಮನೆಗೆ ತಗೊಂಡೋಗಿ ನಿಮ್ಮ ಮನೆಯನ್ನು ಪರಿವರ್ತನೆ ಮಾಡಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಬಹುದು. ಸಂತೆ ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಸರ್? ಸಂತೆ ನಿರಂತರ ಇದೆ, ಸಂತೆ ನಿಲ್ಲೋದೇ ಇಲ್ಲ. ಇದು ನಾವು ಪ್ರತಿ ಸಂಡೇ ಪ್ರತಿ ಭಾನುವಾರ ಯಾವುದೇ ಕಾರಣಕ್ಕೂ ಸಂತೆ ನಿಲ್ಲಿಸೋದಿಲ್ಲ. ಅದು ಈಗಾಗಲೇ ನಾವು ಮುಂದಿನ ತಿಂಗಳು ಮತ್ತು ಮಾರ್ಚ್ಗೆಲ್ಲ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಗೆಸ್ಟ್ ಬರಬೇಕು, ಯಾವ ಕಾರ್ಯಕ್ರಮಗಳಾಗಬೇಕು ಅಂತೆಲ್ಲ ನಾವು ಮಾಡಿಟ್ಕೊಂಡಿದ್ದೀವಿ. ಇದು ನಿರಂತರ ನಡೆಯುತ್ತೆ. ಈ ಸಂತೆ ಯಶಸ್ವಿ ಆಗಲೇಬೇಕು ನಮಗೆ, ಮತ್ತು ಸಂತೆ ಯಶಸ್ವಿಯಾಗಿ ಹೆಚ್ಚು ಜನರು ಈ ಚಳುವಳಿ ಸೇರಿಕೊಂಡು ಒಂದು ದೊಡ್ಡ ಸಮುದಾಯ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.